ನಮಸ್ಕಾರ ಸ್ನೇಹಿತರೆ, ವಿಷಯ ಲೋಕ ಅಕೌಂಟ್ಗೆ ಸ್ವಾಗತ. ನಾನಿವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಗೊತ್ತು 16ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರಾ. ಅದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಇವತ್ತು ಕೊಡಲು ಬಂದೀನಿ. ಹೌದು ಸ್ನೇಹಿತರೆ, ನನಗೆ ಗೊತ್ತು ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರಾ. ಹೊಸ ವರ್ಷ ಆಚರಣೆ ಮಾಡೋಕ್ಕೆ ಗೃಹಲಕ್ಷ್ಮಿ ಹಣ ಹೊಸ ವರ್ಷಕ್ಕೆ ಕರೆಕ್ಟ್ ಟೈಮ್ಗೆ ಬಂದರೆ ಎಲ್ಲರಿಗೂ ತುಂಬ ಖುಷಿ ಕೂಡ ಆಗುತ್ತೆ. ಹಾಗೂ 15ನೇ ಕಂತವರೆಗೂ ನಿಮ್ಗೇನಾದ್ರೂ ಹಣ ಏನಾದ್ರು ಬಂದಿಲ್ವಾ ಅಥವಾ ಕರೆಕ್ಟ್ ಟೈಮ್ಗೆ ಬರ್ತಾ ಇದೆಯಲ್ಲ ಅಂತ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಿಮಗೆ 15ನೇ ಕಂತಿನ ಹಣವರೆಗೂ ಕರೆಕ್ಟಾಗಿ ಬಂದ್ರಿ ಅಂದರೆ ಎಸ್ ಅಂತ ಟೈಪ್ ಮಾಡಿ, ಅಥವಾ 15ನೇ ಕಂತಿನ ಹಣವರೆಗೂ ನಾವು ಬಂದಿಲ್ಲ ಅಂದರೆ ನೋ ಅಂತ ಕೂಡ ಟೈಪ್ ಮಾಡಿ. ಏನಂತ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಏನಂತಂದರೆ, ಇಲ್ಲಿವರೆಗೂ ನೋಡಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಕಂಟಿನ್ಯೂಸ್ ಆಗಿ ನೀವು ಅಪ್ಡೇಟ್ಸ್ನ ಪಡಿತಾ ಇರ್ತೀರಾ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಹಾಗೂ ವಿದ್ಯಾರ್ಥಿ ವೇತನ ಪಡೆಯೋದು ಏನಿದೆ ಯೋಜನೆ ಇರ್ಬೋದು, ಅಥವಾ ಯಾವುದೇ ಸರ್ಕಾರಿ ಯೋಜನೆ ಇದ್ರೂ ಕೂಡ ನಮ್ಮ ಅಕೌಂಟಲ್ಲಿ ಫಸ್ಟ್ ಬರುತ್ತೆ. ಅದ್ಯಾವುದು ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮಾತಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ 16ನೇ ಕಂತಿನ ಹಣದ ಬಗ್ಗೆ ನನಗೆ ಗೊತ್ತು, ನೀವೆಲ್ಲ ವೆಯ್ಟ್ ಮಾಡ್ತೀರಾ. ಅಂದರೆ ಎಷ್ಟೋ ಹೆಣ್ಮಕ್ಳು ತುಂಬ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರೋ ಹಣದಿಂದ ತುಂಬ ಸಹಾಯವನ್ನು ಪಡೆದಿದ್ದಾರೆ. ಹಾಗೂ ಅವರ ಬರ್ತಿರೋ ಹಣದಿಂದ ತಮ್ಮ ಕುಟುಂಬಕ್ಕೆ ತುಂಬ ಹೆಲ್ಪನ್ನು ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿ ಕೂಡ ನಿಂತಿದ್ದಾರೆ. ಯಾವುದೋ ಒಬ್ಬ ಗೃಹಿಣಿ ಏನು ಮಾಡಿದ್ದಾರೆ, ಅತ್ತೆ ಸೊತೆ ಇಬ್ಬರು ಒಂದು ರೋಟರ್ ವಾಹನವನ್ನು ಕೂಡಿಸಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನೆಲ್ಲ ಕೂಡಿಸಿಟ್ಟು ಅದೇ ರೀತಿ ಒಬ್ಬ ವೃದ್ಧೆಯವರು ಖಾಲಿ ಮನೆಯಲ್ಲಿ ಕೂರ್ದಲೆ ಈ ಗೃಹಲಕ್ಷ್ಮಿ ಹಣವನ್ನೇ ಬಳಸಿ ಒಂದು ಸೊಪ್ಪಿನ ತರಕಾರಿ ಹಾಗೂ ಸೊಪ್ಪಿನ ವಾಹನವನ್ನು ಖರೀದಿ ಮಾಡಿ ಒಂದು ಸ್ವಂತ ಬಿಸ್ನೆಸ್ನ ಓಪನ್ ಮಾಡಿ ಅವರು ಜೀವನವನ್ನು ಸಾಗಿಸ್ತಾರೆ. ಇದೇ ರೀತಿ ಯಾವತ್ತೂ ಹೆಣ್ಮಕ್ಳಿಗೆ ಕೂಡ ಹಣ ಯಾವತ್ತೂ ಯಾವುದೇ ರೀತಿ ಕೆಟ್ಟ ರೀತಿಯಾಗಿ ಬಳಕೆ ಆಗಲ್ಲ, ತುಂಬ ಚೆನ್ನಾಗಿ ಬಳಕೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನನ್ಸುತ್ತೆ? ಗೃಹಲಕ್ಷ್ಮಿ ಹಣ ಕೊಡೋದು ನಿಂತೋಗುತ್ತೆ 2025ರಲ್ಲಿ, ಹಾಗೂ ಹೆಣ್ಮಕ್ಳಿಗೆ ಕೊಡೋದು ಗೃಹಲಕ್ಷ್ಮಿ 2000 ಹಣ ಎಲ್ಲರಿಗೂ ಕೊಡಬೇಕಾ, ಕೊಡ್ತಿರೋದಿಲ್ಲ ಸರಿನೇ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ನಿಮಗೆ 15ನೇ ಕಂತಿನವರೆಗೂ ಬಂದಿದೆಯಲ್ಲ ಅಂತ ಕೂಡ ನಮಗೆ ತಿಳಿಸ್ಕೊಡಿ. ಹಾಗೆ ನೀವು ಯಾವ ಊರಿಂದ ನೋಡ್ತಾ ಇರೋ, ಯಾವ ಜಿಲ್ಲೆಯಿಂದ ನೋಡ್ತೀರಾ ಅಂತ ಕೂಡ ತಿಳಿಸ್ಕೊಡಿ. ಇದರಿಂದ ನಿಮ್ಮ ಅಕ್ಕಪಕ್ಕ ಜಿಲ್ಲೆಯವ್ರಿಗೂ ಒಂದು ಮಾಹಿತಿ ಸಿಗುತ್ತೆ. ಇವರಿಗೆ 15ನೇ ಕಂತಿನ ಹಣ ರಾಮನಗರಕ್ಕೆ ಬಂದಿದೆ ಅಂದರೆ ನೆಕ್ಸ್ಟ್ ಬೆಂಗಳೂರಿಗೆ ಬರುತ್ತೆ, ಚನ್ನಪಟ್ಟಣಕ್ಕೆ ಬರುತ್ತೆ, ನಿಮ್ಮ ಅಕ್ಕಪಕ್ಕ ಜಿಲ್ಲೆಯವ್ರಿಗೆ ಕೂಡ ಬರುತ್ತೆ ಅನ್ನೋದು DBT ಮುಖಾಂತರ 16ನೇ ಕಂತಿನ ಹಣಕ್ಕೆ ನೀವೇನು ವೆಯ್ಟ್ ಮಾಡ್ತೀರಾ ಅದ್ರ ಬಗ್ಗೆ ಇವಾಗ ಅಪ್ಡೇಟ್ನ ಕೊಟ್ಟಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದು ಒಂದು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಅದು ಅಪ್ಡೇಟು ಅಂತಂದರೆ, ಗೃಹಲಕ್ಷ್ಮಿ ಹಣ 16ನೇ ಕಂತಿಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅದು ಸ್ವಲ್ಪ ಮಟ್ಟಿಗೆ ಡಿಲೇ ಆಗುತ್ತೆ. ಜನವರಿ 10ನೇ ತಾರೀಕುವರೆಗೂ ನೀವು ಕಾಯಬೇಕಾಗುತ್ತೆ. ಆದಷ್ಟು ಬೇಗ ನಿಮಗೆ ಅಮೌಂಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯಾವುದೇ ಸರ್ಕಾರೇತರ ಸ್ಕೀಮ್ಗಳಿರ್ಬೋದು, ಅದರಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ನಾನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಅದನ್ಯಾವುದೂ ಮಿಸ್ ಮಾಡ್ಕೋಬಾರ್ದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟು ಬರ್ತಾ ಇರುತ್ತೆ.